ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ಸುದೀಪ್ ಕುಮಾರ್ ಶೆಟ್ಟಿ ಹಾಗೂ ಬೇಬಿ ಕುಂದರ್ ಪದಗ್ರಹಣ ಮತ್ತು ಕಾರ್ಯಕರ್ತರ ಸಭೆ ಇಂದು ಬಂಟ್ವಾಳದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಇಂದು ಬಿಜೆಪಿ ಮುಕ್ತ ಮಾಡಲು ಮತದಾರರು ಸಜ್ಜಾಗಿದ್ದಾರೆ. ಕರ್ನಾಟಕದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಅವಧಿಯಲ್ಲಿ ರಮಾನಾಥ್ ರೈ ನೇತೃತ್ವದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಬಂಟ್ವಾಳ ಕಂಡಿದೆ. ಕೇಂದ್ರದ ಮೋದಿ ಸರ್ಕಾರ ಗೋಮಾಂಸ ರಫ್ತು ಮಾಡೋದರಲ್ಲಿ ಮುಂಚೂಣಿಯಲ್ಲಿದೆ. ಲೋಕಸಭಾ ಬಿಜೆಪಿ ಸದಸ್ಯರೇ ಗೋಮಾಂಸ ರಫ್ತು ಮಾಡುತ್ತಾರೆ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮಾನಾಥ್ ರೈ, ಪಕ್ಷ ಮತ್ತು ತನ್ನ ವಿರುದ್ಧ ಸತತ ಅಪಪ್ರಚಾರಗಳನ್ನು ನಡೆಸಿಕೊಂಡು ಬರುತ್ತಿದ್ದು ವೈಯಕ್ತಿಕ ಮಟ್ಟದಲ್ಲಿ ದಾಳಿ ನಡೆಸಲಾಗುತ್ತಿದೆ. ಆದರೆ ತಾನು ಎದೆಗುಂದದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುತ್ತೇನೆ. ಅಪಪ್ರಚಾರಗಳನ್ನ ಮೆಟ್ಟಿ ನಿಲ್ಲುವ ಎದೆಗಾರಿಕೆ ಕಾಂಗ್ರೆಸ್ಗೆ ಇದೆ ಅಂತ ಹೇಳಿದ್ರು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಮುಂದೆ ಬಂದು ಏನೇನು ಕೆಟ್ಟ ವಿಷಯಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದ ನಾನು ಹೋದಾಗ ನಾನು ದೇವರಲ್ಲಿ ಒಂದು ಮೊರವೇ ನಾನು ಪ್ರಾರ್ಥನೆ ಮಾಡಿದೆ. ದೇವರಿಲ್ಲ ಏನು ಅಂತಾರೆ ಅವು ನಾಲ್ಕು ಹೇಳ್ತಾರೆ ಗೊತ್ತಾಗ್ಬಿಡುವಲ್ಲ ಪಾತ್ರೆ ಯಾಕಂದ್ರೆ ಆಯ್ತು. ಇದಾಗಿ ಕೆಲವೇ ದಿವಸದಲ್ಲಿ ಆರೋಪಿಗಳ ಪತ್ತೆ ಆಯಿತು. ಅವರೆಲ್ಲ ಸಂಘ ಪರಿವಾರಕ್ಕೆ ಸೇರಿದವರು ಅಂತ ಹೇಳುವಂತದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ. ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಲೋಕಾಯುಕ್ತರನ್ನು ನೇಮಕಾತಿ ಮಾಡಿಲ್ಲ. ಅಂತವರಿಗೆ ಇವತ್ತು ಲಾಭ ಸಿಕ್ತು, ಅದರ ರಾಜಕೀಯ ಲಾಭ ಸಿಕ್ತು. ಆದ್ರೆ ಕಳೆದ 4.5 ವರ್ಷದಲ್ಲಿ ಲೋಕಪಾಲ್ ನೇಮಕಾತಿ ಮಾಡುವಂತ ಶಕ್ತಿ ಈ ಸರ್ಕಾರಕ್ಕೆ ಬಂದಿಲ್ಲ. ಸಿಬಿಐ ಮೇಲೆ ಇವತ್ತು ಒಂದು ರೀತಿಯಲ್ಲಿ ಒತ್ತಡವನ್ನು ತರುವಂಥದ್ದು, ಚುನಾವಣಾ ವ್ಯವಸ್ಥೆ ಮೇಲೆ ಒತ್ತಡವನ್ನು ತರುವಂಥದ್ದು. ಇವತ್ತು ನಾನು ಕೂಡ ಲೋಕಸಭಾ ಸದಸ್ಯರಾಗಿದ್ದೆ, ಎಚ್.ಎಂ. ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಆ ಸಮಯದಲ್ಲಿ ವಾಜಪೇಯಿ ಅವರು ಯಾವತ್ತೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ಪ್ರಜಾಸತ್ವ ಜಾತ್ಯತೀತ ನಿಲುವಿಗೆ ವಿರುದ್ಧವಾಗಿರಲಿಲ್ಲ. ಅನೇಕ ಕಾರ್ಯಕ್ರಮಗಳನ್ನು ವಾಜಪೇಯಿ ಅವರು ತಂದಿದ್ರು. ಇವತ್ತು ಪ್ರಧಾನಮಂತ್ರಿ ಸಡಕ್ ಇರ್ಬೋದು, ಗೋಲ್ಡಾಟಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ತಂದಿದ್ರು. ಆದ್ರೆ ಯಾವತ್ತೂ ಕೂಡ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡುವಂತ